ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮತ್ತೊಮ್ಮೆ ಅವಕಾಶಕ್ಕೆ ಮನವಿಯಿಟ್ಟ ಎಸ್ ಶಿವಮೂರ್ತಿ ಕಾನ್ಯ. ಕಳೆದ ಅವಧಿಯಲ್ಲಿ ಪಾರದರ್ಶಕವಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ಏಳಿಗೆಗಾಗಿ ಶ್ರಮಿಸಿದ್ದು, ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಅವಕಾಶ ಕೊಡುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ಶಿವಮೂರ್ತಿ ಕಾನ್ಯ ಬೆಂಬಲಿಗರಲ್ಲಿ ಕೋರಿದರು. ಬಸವೇಶ್ವರ ಪ್ರತಿಮೆಗೆ ತಮ್ಮ 16 ಮಂದಿಯ ತಂಡದೊಂದಿಗೆ ತೆರಳಿ ಮತಪ್ರಚಾರ ಆರಂಭಿಸಿ ಮಾತನಾಡಿದ ಅವರು, ನನ್ನ ಕ್ರಮ ಸಂಖ್ಯೆ 2. ನಾನು 2ನೇ ಬಾರಿಗೆ ಸ್ಪರ್ಧಿಸಿದ್ದು ಮಹಾಸಭಾದ ಅಭಿವೃದ್ಧಿಗಾಗಿ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಕಳೆದ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮೂಡಾದಿಂದ ವೀರಶೈವ ಲಿಂಗಾಯತ ಸಮುದಾಯ ಭವನಕ್ಕೆ ಬೇಕಾದ ನಿವೇಶನವನ್ನು ಪಡೆಯುವ ಪ್ರಯತ್ನ ನಡೆಸಿದ್ದೇನೆ. ಅತಿ ಹೆಚ್ಚು ಮಂದಿ ಸಮುದಾಯದವರು ಸಭಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದೇನೆ. ಮತ್ತೊಮ್ಮೆ ತಮ್ಮನ್ನು ಆಯ್ಕೆ ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಸಿಕ್ಕಿರುವ CA ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಾಣ ಸೇರಿ ಹಲವು ಅಭಿವೃದ್ಧಿ ಕಾರ್ಯ ಮಾಡುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ತಂಡದವರಾದ ಎಂ ಚಂದ್ರಶೇಖರ, KM ನಟರಾಜು ಕಲ್ಮಳ್ಳಿ, ಪರಮೇಶ್ BM ಮಾಸ್ಟರ್, ಮಹೇಶ್ YT, ಗೆಜ್ಜೆಗಳ್ಳಿ ಮಹೇಶ್ GM, ಮಂಜುನಾಥ್ MS, ವಿರೂಪಾಕ್ಷ AP ಐರಳ್ಳಿ, ಋಷಭೇಂದ್ರ ದೂರ, DG ಶಿವರಾಜು, ಶಿವಲಿಂಗಸ್ವಾಮಿ, ಶ್ರೀಕಂಠಮೂರ್ತಿ N ಸುತ್ತೂರು, ಶ್ರೀಶೈಲ BS, ಸುರೇಶ್ SB ಮತ್ತು ಮಹಿಳಾ ಮೀಸಲು ಅಭ್ಯರ್ಥಿಗಳಾದ ಧನ್ಯಕುಮಾರಿ, ನಾಗಜ್ಯೋತಿ B, ಸುನಂದ HM ಅವರುಗಳಿಗೆ ತಮ್ಮ ಮತ ನೀಡಿ ಗೆಲ್ಲಿಸಿ ಮಹಾಸಭಾದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಕಲ್ಪಿಸುವಂತೆ ಕೋರಿದರು. ಇದೇ ಸಂದರ್ಭದಲ್ಲಿ JP ಚಂದ್ರಶೇಖರ್ ಕೋಟೆ, ನಗರ ಪಾಲಿಕೆ ಮಾಜಿ ಸದಸ್ಯ BV ಮಂಜುನಾಥ್, KV ಯೋಗೇಶ್, ರವಿಶಂಕರ್, ಶಿವಕುಮಾರ್, ರಾಜಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ M ಚಂದ್ರಶೇಖರ್, ಕಲ್ಮಳ್ಳಿ ನಟರಾಜ್, ಪರಮೇಶ ಮೇಸ್ಟ್ರು, YT ಮಹೇಶ್, ಗೆಜ್ಜೆಗಳ್ಳಿ ಮಹೇಶ್, ಮಂಜುನಾಥ್, ವಿರೂಪಾಕ್ಷ ಐರಳ್ಳಿ, ಋಷಭೇಂದ್ರ ದೂರ, ಶಿವರಾಜು ಕೋಟೆ, ಶಿವಲಿಂಗಸ್ವಾಮಿ ಹೆಡಹಳ್ಳಿ, ಶ್ರೀಕಂಠಮೂರ್ತಿ ಸುತ್ತೂರು, ಸುರೇಶ್ T ನರಸೀಪುರ, ಧನ್ಯಕುಮಾರಿ JP ನಗರ, ಜ್ಯೋತಿ ಪ್ರತಿಧ್ವನಿ ಪ್ರಸಾದ್, ಸುನಂದ ಕೋಟೆ, ನಂದೀಶ ಬೋಗಾದಿ, M ಮಹಾದೇವ ಸ್ವಾಮಿ ಸಿಂಧುವಳ್ಳಿ, ನಟರಾಜು ಮುರಡಗಳ್ಳಿ, SP ಮಹಾದೇವ ಸ್ವಾಮಿ ಸಿಂಧುವಳ್ಳಿ, ಮೂರ್ತಿ ಮಾರ್ಬಳ್ಳಿ ದೂರ ರಾಜಣ್ಣ, HM ಸುನಂದರಾಜು, ಮೂರ್ತಿ ಮಾರ್ಬಳ್ಳಿ ದೂರ ರಾಜಣ್ಣ, HM ಸುನಂದರಾಜು, ಲೀಲಾ ಪಂಪಾಪತಿ, ಪುಷ್ಪಲತಾ, ಸುಲೋಚನಾ ಆರಾಧ್ಯ, ಮಂಜು ಭಾರತಿ ರಾಜು ಇನ್ನಿತರರು ಉಪಸ್ಥಿತರಿದ್ದರು. ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೈಸೂರು ಜಿಲ್ಲಾ ಘಟಕ ಈ 2024ರಿಂದ 29ರವರೆಗೆ ನಡೆಯುವ ಚುನಾವಣೆಯಲ್ಲಿ ಇದೇ ತಿಂಗಳು 21ನೇ ತಾರೀಕು ಮತದಾನ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೀತದೆ. ನಮ್ಮ ಜಿಲ್ಲೆಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹಾಲಿ ಜಿಲ್ಲಾಧ್ಯಕ್ಷನಾಗಿ ಇದ್ದೆ. ಈಗ ಚುನಾವಣೆ ಬಂದಿರೋದ್ರಿಂದ ಈ ಸಾರು ನಮ್ಮ ತಂಡವಾಗಿ ಸದಸ್ಯರು ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ 3735 ಮತದಾರರಿದ್ದಾರೆ. ಅವರ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮೆಲ್ಲರನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ನಮ್ಮ ಮಹಾಸಭೆಗೆ ಮೈಸೂರು ನಗರದಲ್ಲಿ ಇದುವರೆಗೆ ವೀರಶೈವ ಮಹಾಸಭೆಗೆ ಒಂದು ನಿವೇಶನವಿರಲಿಲ್ಲ. ಕಳೆದ ಸಾಲಿನಲ್ಲಿ 145/144 ನಿವೇಶನವನ್ನು ಮೂಡಾದಿಂದ ಅಪ್ರೂವ್ ಆಗಿದೆ. ಅದು ನಮಗೆ ನಿವೇಶನವಾಗಿದೆ. ಅಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತೇಳಿ ಆ ಭವನದಲ್ಲಿ KS IAS ಒಂದು ಟ್ರೈನಿಂಗ್ ಸೆಂಟರ್ ಮತ್ತು ಅವರಿಗೆ ಕೋಚಿಂಗ್ ಸೆಂಟರ್ನ ಮಾಡಿ ಅವರಿಗೆ ಒಂದು 100 ಜನ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋ ರೀತಿ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ. ಅದಲ್ಲದೆ ಅದರಲ್ಲಿ ಇನ್ನೂ ಕಮರ್ಷಿಯಲ್ ಒಂದು ಸ್ವಲ್ಪ ಮಾಡ್ಕೊಂಡು ಮೇಲ್ಗಡೆ ನಮ್ಮ ಮಹಾಸಭೆ ಆಫೀಸ್ ಮಾಡಿ ಅದ್ರ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಬೇಕು ಅನ್ನೋ ಆಸೆಯನ್ನು ನಮ್ಮ ವೀರಶೈವ ಮಹಾಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಂದು ನಿಲುವು ಬಂದಿದ್ದಾರೆ. ಅದೇ ರೀತಿ ಮೈಸೂರು ನಗರದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಸಾಕಷ್ಟು ಇಲ್ಲ. ಮೈಸೂರಲ್ಲಿ ಹಿಂದೆ ಇತ್ತು, ಈಗಿಲ್ಲ. ಅದನ್ನು ಇಲ್ಲಿ ಹಲವಾರು ವಸತಿಗಳು ನಿಂತೋಗಿದೆ. ಅವನ್ನು ಪ್ರಾರಂಭ ಮಾಡಿಸ್ಬೇಕು ಅಂಥೇಳಿ ನಮ್ಮ ಆಲೋಚನೆ ಇದೆ. ಹಾಗೆ ಮುಂದೆ ಏನು ಸರ್ಕಾರದ ಜೊತೆ ಕೈ ಜೋಡಿಸಿ ಮತ್ತು ಇಲ್ಲಿರೋ ನಮ್ಮ ಸಮಾಜದ ಪ್ರಮುಖರ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಏನು ಸಹಾಯ ಮಾಡ್ಬೋದು ಆ ಕಾರ್ಯಗಳನ್ನೆಲ್ಲ ಮಾಡಬೇಕು ಅನ್ನೋ ಆಲೋಚನೆ ನಮ್ಮ ಇದರ ಕಮಿಟಿಯಲ್ಲಿ. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಖಿಲ ಭಾರತ ವೀರಶೈವ ಮಹಾಸಭಾದ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಚುನಾವಣೆ ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಶ್ರೀ ನಟರಾಜ ಸಭಾಭವನದಲ್ಲಿ ಏನು ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾನು ಪ್ರಥಮ ಬಾರಿಗೆ ಮಹಿಳಾ ಅಭ್ಯರ್ಥಿಯಾಗಿ ಕಾನ್ಯ ಶಿವಮೂರ್ತಿ ಅಣ್ಣವ್ರ ತಂಡದಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಮ್ಮ ಇಡೀ ತಂಡ
ಎಲ್ಲ ಮತದಾರರ ಆಶೀರ್ವಾದದ ಮೇರೆಗೆ ಏನಾದರೂ ನಾವೆಲ್ಲರೂ ಇಡೀ ತಂಡ ನಾವು ಜಯಶೀಲರಾದರೆ ನಾವು ಈಗೇನೇನು ಅಧ್ಯಕ್ಷರಾಗಿದ್ದಂತಹ ಶಿವಮೂರ್ತಿ ಅಣ್ಣ ಅವರು ಏನೇನು ಕ್ರಮ ಕೈಗೊಳ್ತೀವಿ ಸರ್ಕಾರದ ಸಹಾಯದಿಂದ ಹಾಗೂ ನಮ್ಮ ಸಮಾಜದ ಮುಖಂಡರುಗಳ ಸಹಾಯದಿಂದ ಏನೇನು ಕ್ರಮಗಳನ್ನ ತಗೋತಾ ಇದ್ದೀವಿ ಅಂತ ಹೇಳ್ತಾರೋ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸಹ ಅವ್ರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡೋದಕ್ಕೆ, ಉದಾಹರಣೆಗೆ ಈಗ ಹಳ್ಳಿ ಭಾಗದಿಂದ ಬಂದಂಥ ಹೆಣ್ಮಕ್ಳಿಗೆ ಹೆಚ್ಚು ಉತ್ತೇಜನವನ್ನು ಕೊಟ್ಟು ವಸತಿ ನಿಲಯಗಳಾಗಿರ್ಬೋದು ಅಥವಾ ಈಗ ವಿದ್ಯಾರ್ಹತೆ ಕಡಿಮೆ ಇರೋಂಥ ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಕೈಗಾರಿಕಾ ಮಾಧ್ಯಮ ಥರದ್ದು ಏನಾದರೂ ಸಹಾಯ ಆಗಿರ್ಬೋದು, ಖಂಡಿತ ನಾವು ಅದನ್ನೆಲ್ಲ ಮಾಡ್ತೀವಿ. ಇದನ್ನೆಲ್ಲ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಎಲ್ಲ ಮತದಾರರಲ್ಲೂ ಕೂಡ ಈ ಮೂಲಕ ನಮ್ಮ ಇಡೀ ತಂಡಕ್ಕೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.